3 ದಿನಗಳ ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋ ಲಾಮ್ ಇಂದು ಮುಂಬೈಗೆ ಭೇಟಿ ನೀಡಿದ್ದು ರಾಷ್ಟ್ರೀಯ ಷೇರು ವಿನಿಮಯ ಮಾರುಕಟ್ಟೆ ಎನ್ಎಸ್ಇಯಲ್ಲಿ ಪ್ರತಿಷ್ಠಿತ ರಿಂಗ್ ದಿ ಬೆಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತೋ ಲಾಮ್ ಅವರನ್ನು ಎನ್ಎಸ್ಇ ವ್ಯವಸ್ಥಾಪಕ ನಿರ್ದೇಶಕ ಆಶೀಶ್ ಕುಮಾರ್ ಚೌಹಾಣ್ ಮತ್ತಿತರ ಉದ್ಯಮ ಗಣ್ಯರು ಸ್ವಾಗತಿಸಿದರು. ಇದೇ ವೇಳೆ ಭಾರತದ ಷೇರು ಮಾರುಕಟ್ಟೆಯ ಸಾಮರ್ಥ್ಯದ ಬಗ್ಗೆ ತೋ ಲಾಮ್ ಅವರು ಶ್ಲಾಘಿಸಿದರು. 2, 1 ಬಳಿಕ ತೋ ಲಾಮ್ ಅವರು ಭಾರತ ವಿಯೆಟ್ನಾಂ ವಾಣಿಜ್ಯ ವೇದಿಕೆ ಸಭೆಯಲ್ಲಿ ಭಾಗವಹಿಸಿದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉದ್ಯಮಿ ಗೌತಮ್ ಅದಾನಿ ಮತ್ತಿತರ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಭಾರತ ವಿಯೆಟ್ನಾಂ ನಡುವಿನ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು, ಹೂಡಿಕೆ ಮತ್ತು ಮೂಲಸೌಕರ್ಯ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತೋ ಲಾಮ್, ಭಾರತ ವಿಯೆಟ್ನಾಂ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಉತ್ತಮ ಅವಕಾಶವಿದೆ. ಹಿಂದಿನಿಂದಲೂ ಉಭಯ ದೇಶಗಳು ಪರಸ್ಪರ ಸಹಕಾರದಿಂದ ಅನೇಕ ಸವಾಲುಗಳನ್ನು ಎದುರಿಸಿವೆ. ವಿಯೆಟ್ನಾಂನಲ್ಲಿ hೂಡಿಕೆ ಮಾಡಲು ಭಾರತೀಯ ಕಂಪನಿಗಳಿಗೆ ಮುಕ್ತ ಅವಕಾಶವಿದೆ ಎಂದು ಹೇಳಿದ್ದಾರೆ. Việt Nam tiếp tục củng cố môi trường chính trị xã hội ổn định, nâng cao chất lượng điều hành và đảm bảo quyền lợi ích hợp pháp của các nhà đầu tư.